ನಮ್ಮ ಉಷ್ಟ್ರದು ನಮ್ದು ಒಂದ ಮತ ಐತ್ರಿ, ಹಾಕಿದ ಪೂರ ಚೇಂಜ್ ಆಗೈತ್ರಿ. ಯಾಕೆ ನಮ್ಗೆ ಉಷ್ಟ್ರಿಗೆ ಬುದ್ಧಿ ಹೇಳಕ್ಕೆ ಹಾಕ್ರಿ ಆ ಟೈಪ್ ಇಲ್ಲ ಹಾಕಿದ ಈಗ. ಅದಕ್ಕೆ ಏನೈತೆ ಅಂದ್ರೆ ತಲೆ ಪೂರ ಹಾಕಿದ ಬ್ರ್ಯಾಂಡ್ ಬದಲಾಗ್ಬಿಟ್ಟೈತಿ. ಆಕಿಗೆ ತಲೆ ಪೂರ್ ಸುದ್ದಿ ಮಾಡಕ್ಕೆ ಸ್ವಲ್ಪ ಅವಕಾಶ ಬೇಕು. ಏನೂ ಇಲ್ಲ, ಅದೇನು ನಾವು ಸಪೋರ್ಟ್ ಮಾಡಿಲ್ಲ. ಆಕಿ ಅಂಥದಕ್ಕೆ ಸಪೋರ್ಟ್ ಯಾರು ಮಾಡ್ತಾರೆ? ನನಗಾಗಿ ನಮ್ಮ ಮಗಳು ಚಲೋ ಅಲ್ಲಿ ಬೆಳ್ಳಿ ಅಂತ ನಾನು ಆಕಿಗೆ ಯೂಟ್ಯೂಬ್ ಇದಕ್ಕೆ ನಾನು ಕಳ್ಸಿದ್ ಕರಿ. ಇದಕ್ಕಲ್ಲ, ಅದು ಇಂಥ ಕೆಲ್ಸಕ್ಕೆ ನಾನು ಕಳ್ಸಾವಲ್ಲ. ಅದಕ್ಕೆ ಅದಕ್ಕೆ ತಲೆ ಕೆಡಿಸಿ ನಮ್ಮ ಕೂಡ ಚಂದಾಗ ಅಣ್ತಂಬ್ರ ಟೈಪ್ ಬಿದ್ದು ಆಕಿಗೆ ಅಕ್ಕ ಅಂದಾನವ ಅಂದು ಆ ಟೈಪ್ ಮಾಡಿ ವಿರೋಧ ಆಗೈತಿ. ನಮ್ಗೆ ಗೊತ್ತಿಲ್ಲ ಹಂಗ ಮದುವೆ ಮಾಡ್ಕೊಂಬಂದಾರ ಅವ್ರೆ ರಿಜಿಸ್ಟರ್ ಆಗಿ. ನಮ್ಗೆ ಗೊತ್ತಿಲ್ಲ ಅದು ಅಲ್ಲಿ ಸರಿ ಆಗಿಲ್ರಿ. ಯಾಕೆ ಮುಂಡ್ವಾಡ್ದಾಗ ಕಂಪ್ಲೀಟ್ ಆಗೈತಿ ಈಗ ಅದು ಕೇಸ್ ಆಗೈತಿ ಈಗ ಅಲ್ಲಿ ಒಂದು ಬ್ರ್ಯಾಂಡ್ ಪೂರ ಸಿಕ್ಕೈತಿ. ಪೂರ ಸುಳ್ಳು ಸುದ್ದಿ ಹೇಳಿ ಅದು ಮದುವೆ ಆಗಿ ಬಂದ ನಾವು. ಸೋದರ ಮಾವ ಕೂಡ ಮಾತಾಡಿದ್ದು ನಮ್ಮ ಮದುವೆ ಸಪೋರ್ಟ್ ಮಾಡ್ಯಾರ ಅಂತ ಹೇಳ್ರಿ ಅಂತ ಹೇಳಿ. ಇಲ್ಲ ಅವ್ನು ರೆಕಾರ್ಡ್ ಆಗೈತಲ್ರಿ, ಅವ ಮಾತಾಡಿದ್ದಲ್ಲ. ಅವ ಅದು ನನಗೆ ಗೊತ್ತಿಲ್ಲ, ನಾ ಮಾತಾಡಿಲ್ಲ ಅದನ್ನ. ಬಾಂಡ್ ಅಗ್ರಿಮೆಂಟ್ ಆಗಿತ್ತು ಅಂತ ಎಲ್ಲ ಸುಳ್ಳು ರೀ. ಬಾಂಡ್ ಅಲ್ರಿ, ನಮ್ಗೆ ಗೊತ್ತಲ್ರಿ ಅದು. ನಾವು ಹೇಳಿದಲ್ರಿ ಮುಂದೆ ಕಾನೂನು ತೊಡಕುಗಳು ಬಂದ್ರೆ ನಾವು ಜವಾಬ್ದಾರ ಅಂತ ಇಬ್ರು ಕೂಡ ಸಹಿ ಮಾಡಿದ್ದು ಬಾಂಡ್ ಇದೆ. ಇಲ್ಲ ನಾವು ಮದುವೆ ಆಗ್ತಾರ ಮುಂಡ್ಗೋಡದಲ್ಲಿ ಮದುವೆ ಆದ 8 ದಿವಸಕ್ಕೆ ಬಾಂಡ್ ಆಗಿತ್ತು. ಯಾರು ಬಾಂಡ್ ಆಗೈತ್ರಿ? ಅವ್ರು ಅದು ಗೊತ್ತಿಲ್ಲ ನಮ್ಗೆ. ಅದು ಗೊತ್ತಿಲ್ಲ ಈಗ ಏನು ತಲೆ ತಿದ್ದು ಮಾಡ್ಯಾನ ಮಾಡಿಬಿಟ್ಟಾನ ಈಗ. ಅದಕ್ಕೆ ತಲೆ ಈಗ ನಮ್ಮ ಲೆಕ್ಕ ತರ್ಬೇಕಂದ್ರೆ ನನಗೆ ಸ್ವಲ್ಪ ಈಗೀಗ ಒಂದು ಸ್ವಲ್ಪ ಅವಕಾಶ ಮಾಡಿ ಕೊಡ್ಬೇಕು ನಮ್ಮೆಲ್ಲ ಜನರು. ಯಾಕಂತಂದ್ರೆ ಒಂದ್ಸರಿ ಭೇಟಿ ಆಗ್ಬಿಟ್ಟು ಮತ್ತೊಂದ್ಸರಿ ಆಕಿ ಭೇಟಿ ಆಗ ನನಗ ಆತ ಆ ಟೈಪ್ ಮಾತಾಡಿದ್ರಿ. ನಮಗೆಲ್ಲರಿಗೂ ಬುದ್ಧಿ ಹೇಳಾಕಿ. ಒಟ್ಟಾರೆ ಪ್ರಕರಣದಲ್ಲಿ ನಿಮಗೆ ಏನಾಗಬೇಕಂತ ಅನಿಸ್ತದೆ? ನಿಮಗೆ ಏನಾಗಬೇಕು? ಆ ಮಗಳು ರೀ, ನಮ್ಮ ಮಗಳ ಮನೆಗೆ ಬರ್ಬೇಕ್ರಿ ಅಷ್ಟೇ. ಆರಾಮಾಗಿ ಆಕಿ ಚಲೋ ಆಗಿ ನಮ್ ಕೂಡ ಚಂದ ಮಾತಾಡ್ಕೊಂಡು ಹೋದ್ರೆ ನಕ್ಕೋತ ಕರ್ಕೊಡ್ತಾರೆ. ಚಂದ ನಿಂತು ಮದುವೆ ಮಾಡ್ತಾನೆ ಆಕಿ. ಆಯ್ತಾ ಈಗ ಅದ ಮತ್ತೆ ಹೇಳ್ತಾನೆ ಈಗ ನಾನು. ಅದಕ್ಕೆ ನನಗೆ ಆಕಿ ತಲೆ ಚೇಂಜ್ ಆಗಿ ಆಕಿ ಸ್ವಲ್ಪ ವಾಸ ನಂಗೆ ಅವಕಾಶ ಬೇಕಾಗಿದೆ.